కట్ట మొదలు కొట్టి వాళ్ళ స్థానంలో నీ బతుకమ్మ అందరూ కట్ట మొదలు కొట్టి కరెక్ట్ గా కాపాడాల నీ బాలుని. అరవయ్య గొరవయ్య నీకొక్క శరణన్న మకోల వేడసన్న నీకొక్క శరణన్న గురువాగం లేదు ఏం చేసాక ఇల్లనైనా ఏం చేయాలి చెప్పు. మేము నీ నుంచి బింకం కావాలా, నీ నుంచి బింకం కావాలా. బింకం వస్తే నేను అక్కడ దిగుతా. ఇచ్చినాను కదా బలం ఇచ్చినాను కదా. ఇంకా ఏం చేయాలి చెప్పు. నీ నుంచి బింకం రావాలా. అదే ఏమో చెప్పు. ఒక భద్రం చేసి అక్కడ భద్రం చేసిస్తే పాయాలు పెట్టేస్తే రెడీ చేసి ఫౌండేషన్ చేయను. ఫౌండేషన్ మీ బాలంకి వాకిచ్చి ఫౌండేషన్ వేసినప్పుడు చెప్పు. అష్ట దిగ్బంధం చేసి ఏమే నీ స్థానం బలం రెడీ చేసి పంపిస్తా. సరేనా? ఇంకేమంటే మాట్లాడతాము. ఇంకేం చెప్పన్నా? ఇంకేం లేదులేనైనా. సంతోషమా? సంతోషం. ఇంకేమంటే చెప్పు. పసుపు మండిస్తా. ఖుషిగా పెడతా. పెడతా. ఇక్కడ వచ్చినాం పొద్దున్నే. శివ ఏముంటే అది నాకు డీటెయిల్గా అమ్మ వస్తుంది, నీకు అమ్మ మగంలో కనపడుతుందమ్మా, బేగాలు వేయి, నీకు రిజల్ట్ చెప్తుంది చెప్పినాడు. నేను బేగాలు వేసిన తర్వాత అమ్మ బయటపడింది, రిజల్ట్ ఇప్పుడే కనపడింది. ఏం తొందర మాక అమ్మ కట్టు కట్టేసిండ్రి, అమ్మని రానికోకుండా. అమ్మ ముందు వస్తా ఉన్నింది, ఇప్పుడు రానికోకుండా కట్టు కట్టినారు. ఈ పొద్దు బేగాలు వేసేలకు కట్లు పగిలిందాయి. ఇప్పుడు మీకు అమ్మ వస్తుందా? అమ్మ వస్తుంది. వచ్చింది కూడా వచ్చింది. ఇప్పుడే రిజల్ట్ కనిపించింది. ಇದು ಬೇತಾಳ ಮಹಾಶಕ್ತಿ ಪೀಠ ಅಂತ. ಇಲ್ಲಿ ಭದ್ರಕಾಳಿ ಇದೆ, ಕಾಟೇರಮ್ಮ ಇದೆ, ಕಾಲಭೈರವ ಇದೆ, ಪ್ರತಿಮರ ದೇವಿ ಇದೆ, ಕರಿಕುಟ್ಟಿ ಇದೆ, ವಿಷ್ಣುಮಾಯ ಇದೆ. ಇನ್ನೊಂದು ವಿಷಯ ಏನಂದ್ರೆ 108 ಬೇತಾಳ ಮಹಾಶಕ್ತಿ ಪೀಠ ಅಂತ 108 ಅಡಿ ಇದೆ ಇಲ್ಲೇ. ಈ ಬೇತಾಳ ಮಹಾಶಕ್ತಿ ಪೀಠದಲ್ಲಿ ಕುಡಿಯೋದಕ್ಕೆ ಎಣ್ಣೆ ಕೊಡ್ತಾ ಇದೀವಿ, ನಿಲ್ಸೋದಕ್ಕೆ ಶುಗರ್ ಕೊಡ್ತಾ ಇದೀವಿ, ಆಮೇಲೆ BP ಶುಗರ್ ಥೈರಾಯ್ಡ್ ಕೊಡ್ತಾ ಇದೀವಿ, ಆಮೇಲೆ ಅಷ್ಟ ದಿಗ್ಬಂಧ ಕೊಡ್ತೀವಿ, ಆಮೇಲೆ ಕಾಲು ನೋವು ಇರುತ್ತೆ ಅದಕ್ಕೆ ಕೊಡ್ತಾ ಇದೀವಿ, ಆಮೇಲೆ ನರ ವೀಕ್ನೆಸ್ ಕೊಡ್ತಾ ಇದೀವಿ, ಆಮೇಲೆ ಜನಾಕರ್ಷಣೆ ಧನಾಕರ್ಷಣೆ ಅಷ್ಟ ದಿಗ್ಬಂಧನ ಈ ದೇವಸ್ಥಾನದಲ್ಲಿ ಕೊಡ್ತಾ ಇದೀವಿ. ಆಮೇಲೆ ಬ್ಲಾಕ್ ಮ್ಯಾಜಿಕ್, ಕೋರ್ಟು ಕಚೇರಿ, ಮಾಟ ಮಂತ್ರ ಏನೇ ಸಮಸ್ಯೆ ಇದ್ರು ಈ ದೇವಸ್ಥಾನದಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀವಿ. ಬೀಗ ಹಾಕೋದು ವಿಶೇಷವಾಗಿದೆ. ಬೀಗ ಹಾಕೋದು ವಿಶೇಷ ಅಂದ್ರೆ ಇವಾಗ ಕೋರ್ಟ್ಗೆ ಒಂದು 5-6 ವರ್ಷ ಆಗಿರುತ್ತೆ, ಕೋರ್ಟ್ ನಡೀತಾ ಇರುತ್ತೆ, ಅವಾಗ ಬೇಗ ಕ್ಲಿಯರ್ ಆಗ್ಬೇಕಂದ್ರೆ ಅದು 11 ಇಲ್ಲ 18, 28 ಈ ತರ ಬೀಗಗಳು ಆಗ್ತಾ ಇದೀವಿ. ಅದು ರಿಸಲ್ಟ್ ಬರ್ತಾ ಇದೆ. ಆಮೇಲೆ ಜಮೀನು ಈಸ್ಕೋಬೇಕಂತ ಇರುತ್ತೆ, ಕೋರಿಕೆಗಳಿರುತ್ತೆ, ಅದು ತೀರ್ತಾ ಇರ್ಲಿಲ್ಲ, ಅದಕ್ಕೂ ಆಗ್ತಾ ಇದೀವಿ. ಆಮೇಲೆ ಲವ್ ವಿಚಾರ ಇದಕ್ಕೂ ಬೀಗ ನಾವು ಮಂತ್ರ ಜಪ ಮಾಡಿ ಅದರಲ್ಲಿ ಹಾಕ್ಸ್ತಾ ಇದೀವಿ, ಅದಕ್ಕೆ ಕೆಲಸ ಸಕ್ಸಸ್ ಆಗ್ತಾ ಇದೆ. ಅಮಾವಾಸ್ಯೆ ದಿನ ವಿಶೇಷ ಪೂಜೆ ಅಂದ್ರೆ ಅಭಿಷೇಕ ಇರುತ್ತೆ, ಮಹಾಮಂಗಳಾರತಿ ಇರುತ್ತೆ, ಬಲಿ ಪೂಜೆ ಇರುತ್ತೆ, ಬಲಿ ಪೂಜೆ ಇರುತ್ತೆ, ಆಮೇಲೆ ತರಕಾರಿ ಅಂತ ಇರುತ್ತೆ, ಅದರಲ್ಲೂ ಬಲಿ ಪೂಜೆ ಕೊಡ್ತೀವಿ. 11 ಬಲಿ ಪೂಜೆ ಇರುತ್ತೆ, 21 ಬಲಿ ಪೂಜೆ ಇರುತ್ತೆ. ವಿಶೇಷ ಪೂಜೆ ಅಂದ್ರೆ ಬರೋ ಭಕ್ತಾದಿಗಳಿಗಂದ್ರೆ ಚಿಕನ್ ಮಟನ್ ಅವತ್ತು ನೈವೇದ್ಯವಾಗಿ ಸಮರ್ಪಣೆ ಕೊಡ್ತೀವಿ ಎಲ್ಲ ಬಂದಿರೋ ಭಕ್ತಾದಿಗಳಿಗೆಲ್ಲ. ಅದು ಡೈಲಿ ಶುಕ್ರವಾರ ಅಮಾವಾಸ್ಯೆ ಡೈಲಿ ನಡೀತಾ ಇದೆ, ಅದೇನು ವಿಶೇಷ ಅಂತ ಏನಿಲ್ಲ, ಅದು ಹಳೇದೆ ನಮ್ದು. ಇಲ್ಲಿ ಪ್ರತಿ ಶುಕ್ರವಾರ ಅಮಾವಾಸ್ಯೆಗೆ ಮಾತ್ರ ಜನಗೆ ವಿಶೇಷ ಪರಿಹಾರ ಕೊಡ್ತೀವಿ. ದರ್ಶನಕ್ಕೆ ಬೇಕಂದ್ರೆ ಡೈಲಿ ಬರ್ಬೋದು. ಇದು ಬಂದು ಐವರಳ್ಳಿ ವಿಲೇಜು, ಕ್ಯಾಸಂಬಳ್ಳಿ ಹೋಬಳಿ, KGF ತಾಲೂಕು, ಕೋಲಾರ ಡಿಸ್ಟಿಕ್ ಇದರಲ್ಲಿ ಇರೋ ದೇವಸ್ಥಾನ ಬೇತಾಳ ಮಹಾಶಕ್ತಿ ಪೀಠ. ಇದು ಅಷ್ಟಕಾಳಿ ಅಂತ ಒಂದೇ ಪೀಠದಲ್ಲಿ 8 ಕಾಳಿ ನಿಲ್ಸ್ತಾ ಇದೀವಿ. ಅಷ್ಟಕಾಳಿ ಅಂತ ಒಂದೇ ಪೀಠದಲ್ಲಿ ಅಷ್ಟಕಾಳಿ ಅಂತ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ. ಡಿಸೆಂಬರ್ 1, 2, 3ಗೆ ಪ್ರತಿಷ್ಠಾಪನೆ ಇದೆ. ಅಷ್ಟಕಾಳಿ 5 ಕಾಲ ಅಡಿದು ಅಷ್ಟಕಾಳಿ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ.
ಈ ಗಾಳಿದು ಮನೆ ತುಂಬಾ ಸಮಸ್ಯೆಗಳಿರುತ್ತೆ, ನರಳ್ತಾ ಇರ್ತಾರೆ, ಎಲ್ಲೋದ್ರೂ ತೆಗೆಯೋದಕ್ಕೆ ಕೋರಿಕೆಗಳಿರುತ್ತೆ. ಅದಕ್ಕೆ ಅಲ್ಲಿ ಶ್ರೀಚಕ್ರ 108 kg ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿ ಅದ್ರಲ್ಲಿ ಕುಲ್ಸಿ ಕ್ಲಿಯರ್ ಮಾಡ್ತಾ ಇದ್ವಿ. ಮಾಡಕ್ಕೆ ಅದು ಅಷ್ಟಕಾಲಿ ಹಾಕ್ಸ್ತಾ ಇದ್ದೀವಿ. ಜನಗಳಿಗೆ ಏನ್ ಪ್ರಯೋಜನ? ಅದು ಏನೇ ಸಮಸ್ಯೆ ಇದ್ರು 108 ಪ್ರದಕ್ಷಿಣೆ ಇದ್ರೆ ನಾವ್ ಏನು ಮಾಡಂಗ ಅವಶ್ಯಕತೆ ಇಲ್ಲ. 108 ಪ್ರದಕ್ಷಿಣೆ ಹಾಕೊಂಡು ಹೋದ್ರೆ 100% ರಿಸಲ್ಟ್ ಬರುತ್ತೆ. ಅಷ್ಟಕಾಲದಲ್ಲಿ ಏನೇ ಸಮಸ್ಯೆ ಇದ್ರು, ಕೋರ್ಟು ಕಚೇರಿ, ಲವ್ ಪ್ರಾಬ್ಲಮ್ಸ್, ಮನೆ ಸಮಸ್ಯೆ, ಏನೇ ಸಮಸ್ಯೆ ಇದ್ರು, ಸಾಲದ ಬಾಧೆ, ಏನೇ ಸಮಸ್ಯೆ ಇದ್ರು 108 ಪ್ರದಕ್ಷಿಣೆ ಹಾಕೊಂಡೋದ್ರೆ 100% ರಿಸಲ್ಟ್ ಬರುತ್ತೆ. ಅದಕ್ಕೆ ಅಷ್ಟಕಾಲಿ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ. ಇಲ್ಲಿ ಉಳ್ಕೊಳ್ಳೋಕಿದೆ, ಊಟ ವ್ಯವಸ್ಥೆ ಇದೆ, ಎಲ್ಲಾ ವ್ಯವಸ್ಥೆನೂ ಅದು ಬೇತಾಳ ಮಹಾಶಕ್ತಿ ಪೀಠದಲ್ಲಿ ಇದೆ. ಡಿಸೆಂಬರ್ನಿಂದ 3 ಟೈಮ್ ಊಟ ವ್ಯವಸ್ಥೆ ಮಾಡ್ತಾ ಇದೀವಿ. ಪ್ರತಿದಿನ ಡಿಸೆಂಬರ್ ಎಂಡಿನಿಂದ ಪ್ರತಿದಿನ ನಿತ್ಯ ಅನ್ನದಾನ ಇರುತ್ತೆ. ಇದು ಬಂದು ಐವರಳ್ಳಿ ವಿಲೇಜು, ಕ್ಯಾಸಂಬಳ್ಳಿ ಹೋಬಳಿ, KGF ತಾಲೂಕು, ಕೋಲಾರ ಡಿಸ್ಟಿಕ್. ಇದರಲ್ಲಿ ಇರೋ ದೇವಸ್ಥಾನ ಬೇತಾಳ ಮಹಾಶಕ್ತಿ ಪೀಠ.